ವೆಲ್ಕಮ್ ಬ್ಯಾಕ್. ನೀವು ನೋಡ್ತಾ ಇದ್ದೀರಾ IPL ಚಿಂಗಲಾಲ ಕಾರ್ಯಕ್ರಮದಲ್ಲಿ ನಾವು ಮಾತಾಡ್ತಾ ಇದ್ದೀವಿ RCB ವರ್ಸಸ್ CSK ಮ್ಯಾಚ್ ಬಗ್ಗೆ. ಎಸ್ ಆಫ್ ಕೋರ್ಸ್ ಹಾಡನ್ನು ಹಾಡಿದ್ದೀರಾ RCB ಮೇಳ. ಸೊ ಸಣ್ಣಗೆ ರೋಸ್ಟ್ ಮಾಡಿದ್ದೀರಾ. ಅದೇನದು ಬೊಟ್ಟಿಡು ಹೂವು ಹಾಕೋ ಐ ಡೋಂಟ್ ನೋ ತಮಿಳ್, ನಂಗೆ ತಮಿಳ್ ಅಷ್ಟು ಅರ್ಥ ಆಗುತ್ತೆ, ಮಾತಾಡೋಕ್ಕೆ ಬರಲ್ಲ. ಸೊ ಯಾಕೆ ಹೇಗೆ ಬಂತು ಆ ಲೈನ್ ತಮಗೆ? ಅಂದರೆ ಲೈಕ್ RCB ನ ರೋಸ್ಟ್ ಮಾಡೋದೇ ಒಂದು ಚುಟ್ಕನ್ನ ಹೇಳಿ ಕಂಟಿನ್ಯೂ ಮಾಡಿ ನಿಮ್ಮ ಎಕ್ಸ್ಪ್ಲನೇಷನ್ ಬಿಟ್. ಎಸ್ ஓகே மேம். ஸோ நம்மக்கிட்ட ஆட்டினா உனக்கு பொட்டு வச்ச மல்லிகைப்பூ ಸ್ಟಾಪ್ ಡೆಫಿನೆಟ್ಲಿ ನಾಟ್. ಸೊ ಇದೇನೆಂದರೆ, ಸೊ ತಮಿಳಲ್ಲಿ ಒಂದು ಮೂವಿ ಹಿಟ್ ಆಯಿತು. ಸೊ ಅದರಲ್ಲಿ ಒಂದು ಕ್ರಿಕೆಟರ್ ಬಂದಾಗ ಆ ಹಾಡನ್ನು ಹಾಕ್ತಾರೆ. ಸೊ ಆ ಹಾಡನ್ನು CSK ಫ್ಯಾನ್ ಒಬ್ಬ ತಪ್ಪಾಗಿ ಆಡಿ ಟ್ರೋಲ್ ಆಗಿಬಿಟ್ಟ. ಸೊ ಅದನ್ನು ಎತ್ತಿ ನಾವು ಇಲ್ಲೇ ಹಾಕಿದ್ದೀವಿ. ಸೊ ಡೆಫಿನೆಟ್ಲಿ ನಾಟ್ ಅದು ಏನಂತ ನಿಮಗೆ ಎಲ್ಲರಿಗೂ ಗೊತ್ತಾಗಿರುತ್ತೋ. ಸೊ ಯಾವಾಗ ರಿಟೈರ್ ಆಗ್ತೀರಾ ಅಂತ ಕೇಳ್ತೀರಾ, ಡೆಫಿನೆಟ್ಲಿ ನಾಟ್ ಅಂತ ಇನ್ನೂ ಸ್ಕ್ರೀನಲ್ಲಿ ಬರ್ತಿದ್ದಾರೆ, ಅದು ಏನಕ್ಕಂತ ಗೊತ್ತಿಲ್ಲ. ಸೊ ಅದೇ ರೀಸನ್. ಸೊ ಸ್ಟಾರ್ಟಿಂಗಿಂದ ಎಂಡ್ವರೆಗೂ ನಮ್ಮ ಸಾಂಗಲ್ಲಿ ಫುಲ್ ಟ್ರೋಲ್ ಮಾಡಿದ್ದೀವಿ, ರೋಸ್ಟ್ ಮಾಡಿದ್ದೀವಿ. ನಾವು ಸ್ಯಾಟಿಸ್ಫೈಡು, ಕೇಳಿ ನೀವು ಸ್ಯಾಟಿಸ್ಫೈ ಆಗಿ ಅಂತ. ಸೊ ತಾವು ಹೋಗಿದ್ರಾ, ಹೋಗ್ತಿರ್ತೀರಾ ಯಾವಾಗಲಾದ್ರು ಸ್ಟೇಡಿಯಂಗೆ ಕ್ರಿಕೆಟ್ ಮ್ಯಾಚ್ ನೋಡೋಕೆ, ಇಲ್ಲಾಂದ್ರೆ ಫ್ರೆಂಡ್ ಗ್ರೂಪಲ್ಲಿ ಆರಾಮಾಗಿ ಚಿಲ್ ಮಾಡ್ಕೊತ ಮನೇಲೆ ನೋಡೋದು? ಮ್ಯಾಮ್, ನಾ ತುಂಬ ಸಲ ಹೋಗಿದ್ದೀವಿ ಮ್ಯಾಚ್ ನೋಡೋಕ್ಕೆ. ಸೊ ಲಾಸ್ಟ್ ಇಯರ್ ಹೋಗಿದ್ದೆ ಮ್ಯಾಚ್ಗೆ. ಸೊ RCB vs CSK ಮ್ಯಾಚು. ಸೊ ಇಂಟರ್ವ್ಯೂ ಎಲ್ಲ ಕೊಟ್ಟಿದ್ವಿ ನಾವು. ಸೊ ಸ್ಟೇಡಿಯಂ ಒಳಗಡೆ ನೋಡೋದಕ್ಕಿಂತ ಗೆದ್ದಿದ ತಕ್ಷಣ ಆಚೆ ಬಂದವ್ರನ್ನ ರೋಸ್ಟ್ ಮಾಡೋದು ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತಲ್ಲ ಮ್ಯಾಮ್, ಒಂಥರ 10 ದಿವಸ ನಿದ್ದೆ. RCB ಗೆದ್ವಿ ಅಂತ ತಿಳ್ಕೊಂಡು ಒಂದು ರೋಸ್ಟ್ ಲೈನ್ ಬರಲಿ ನೋಡೋಣ, ಏನಿರುತ್ತೆ? ಪಂಚ್ ಲೈನ್ ಇರಬೇಕು. ಓಕೆ ಮ್ಯಾಮ್. ನಾವು ಬಿಟ್ಟು ಕೊಡೋದಿಲ್ಲ, ಸಿಟ್ಟು ಬರೋದಿಲ್ಲ, RCBಗೆ ನಿಯತ್ತು, ದುಡ್ಡಿಗೆ ಬಿದ್ದು ನಿಯತ್ನ ಬಿಟ್ಟಿಲ್ಲ, ಕನ್ನಡಗೆ ಪ್ರೀತಿ ಯಾವತ್ತು, ಮನಸ್ಸಲ್ಲೇ ನಂಬಿಕೆ ತುಂಬಿಕೆ, ಕಾಸು ಕುಡುಗರ ಸಟ್ಟನಿ ಮಾತಿಕೆ, ಸತ್ತ ಪೋಡಾಮ ಉನ್ ವಲಿಯ ಪತಕ್ಕೆ, ಮಾಸು ಕಾಟು ಹೂಂ ಪಂದು ಆಟತ್ಲೆ. ಓಕೆ, ಪಂಚು. ಎನಿವೇಸ್ ಗುರುಗಳೇ ಹೇಳಿ, ಇವತ್ತು RCB ಮ್ಯಾಚ್ನ ತಾವು ನೋಡೋಕೆ ಹೋಗ್ತಿದ್ದೀರಾ. ಸೊ ಎಲ್ಲರಿಗೂ ಬರ್ರಿ ಅಂತ ಇದ್ರಿ. ಖಂಡಿತ ಅಲ್ಲ, ಎಲ್ಲರೂ ಬರೋದನ್ನು ಬಂದು ಹೋಗ್ಯಾರೆ. ಮ್ಯಾಚ್ ಭಾಳ ಕುತೂಹಲ. ಇನ್ನು ಇದು ಬಿಟ್ಟ ಮೇಲೆ 2 ಮ್ಯಾಚ್ ಇರ್ಬೋದು. ಭಾಳ ಮಿರಾಕಲ್. ನಮ್ಮಲ್ಲಿ ಮಾತ್ರ ಟಿಕೆಟ್ ಅಷ್ಟೊಂದು ರೈಟು. ಈ ಮ್ಯಾಚ್ ಆದಮೇಲೆ RCB ಗೆಲ್ಲಿ ಅನ್ನೋದೇ ಆಶಯದೊಂದಿಗೆ ನಾವು ಕೂಡ ಕಾರ್ಯಕ್ರಮ ಮಾಡ್ತಿದ್ದೀವಿ. ಸೊ CSK ನಲ್ಲಿ ಇನ್ನು ಮೇಲೆ ಈ ಮ್ಯಾಚ್ ಆದಮೇಲೆ, ಅಂದ್ರೆ ಈ ಆವೃತ್ತಿ ಆದಮೇಲೆ ಧೋನಿಯವ್ರು ಇರಲ್ಲ, ಧೋನಿಯವರು ರಿಟೈರ್ಮೆಂಟ್ ತಗೋತಾರೆ ಅನ್ನೋಂಥ ಮಾತುಗಳು ತುಂಬಾ ಕೇಳಿ ಬರ್ತದೆ. ಸೊ ನಿಮ್ಮ ಭವಿಷ್ಯ ಪ್ರಕಾರ ಏನು ಹೇಳ್ತೀರಾ? ಇಲ್ಲ, ನಾನು ತಮಿಳ್ನಾಡಲ್ಲಿ ಕೂಡ ಒಂದು ಬಿಹ್ಯಾಂಡ್ ವುಡ್ ಮತ್ತು ಗಲಾಟೆ ಮೀಡಿಯಾದಲ್ಲಿ ನಾನು ಪ್ರಿಡಿಕ್ಷನ್ ಮಾಡಿದ್ದೆ. ಈ ವರ್ಷ ಗಲಾಟೆ ಮೀಡಿಯಾದಲ್ಲಿ ಪ್ರಿಡಿಕ್ಷನ್ ಮಾಡಿದ್ದೆ ಧೋನಿ ಇದು ಸರಿ ಲಾಸ್ಟ್ ಇರ್ಬೋದು ಅಂತ. ಆಗ ಈ ಸರಿ ನೋಡಿ ಅವ್ರು ಮತ್ತೆ ರಿಟರ್ನ್ ಕ್ಯಾಪ್ಟನ್ ಆಗಿದ್ದಾರೆ. ಬೆಟರ್ ಅಂತ ಅನ್ಸುತ್ತೆ. ಅವ್ರು ಬಿಟ್ಕೊಟ್ರು, ಅವ್ರು ಕೋಚ್ ಆಗ್ಬೋದು, ಇಲ್ಲ ಮೆಂಟರ್ ಆಗ್ಬೋದು, ಏನೋ ಒಂದು ಮಾಡ್ಬೋದು. ಆದರೆ ಬಿಟ್ಕೊಡ್ಬೋದು 100%. ಯಾಕಂದರೆ ಮುಂದಿನ ವರ್ಷಕ್ಕೆ ಇನ್ನೂ ಬೆಸ್ಟ್ ಬೌಲರ್ಸ್, ಬೆಸ್ಟ್ ಬ್ಯಾಟ್ಸ್ಮನ್ಗಳು ಬರ್ತಾರೆ. ಹಾಗಾಗಿ ನನ್ನ ಒಂದು ಪ್ರಕಾರ ಧೋನಿ ಇನ್ನು ಮುಂದೆ ಇದೇ ಟೀಮಲ್ಲಿದ್ದರೆ ಕಪ್ಪಿಗೆ ಗೆಲ್ಲೋದು ಭಾಳ ಕಷ್ಟ ಆಗುತ್ತೆ. ಅಂದರೆ ಟೀಮಲ್ಲಿ ಕ್ಯಾಪ್ಟನ್ ಆಗಿದ್ದರೆ ಅವ್ರಿಗೇನಾಗುತ್ತೆ, ಇವಾಗ ನೆನ್ನೆಲೂ ಅಷ್ಟೇ, ನೀವು ಬಿಗ್ ಹಿಟ್ಟಿಂಗ್ ಬಂದಾಗ ದಡಾರನ ಕೈ ಕೊಡೋರು, ಬರೋ ಟೈಮಿಗೆ ಟೈಮ್ ಆಗುತ್ತೆ. ತುಂಬ ಬ್ರಿಲಿಯಂಟ್ ಬ್ರೈನ್ ಧೋನಿ, ಬಹಳ ವಿಶೇಷ. ಹೆಂಗೆ ನರೇಂದ್ರ ಮೋದಿ ಏನು ಬ್ರಿಲಿಯಂಟ್ ಬ್ರೈನು, ಅಷ್ಟೇ ಕ್ರಿಕೆಟಲ್ಲಿ ಇವ್ರಿಗೆ ಬ್ರೈನ್. ಮೋದಿಗೆ ಧೋನಿಗೆ ಹೋಲಿಸ್ಬಿಟ್ರಿ. ಹೌದು, ಅವ್ರ ಡಿಪಾರ್ಟ್ಮೆಂಟಲ್ಲಿ ಅವರು. ಏನು ಗುರುಗಳೇ ನೀವು ಪಾಲಿಟಿಕ್ಸ್ಗೂ ಕ್ರಿಕೆಟ್ಗೂ ಹಂಗೆ ನೀಟಾಗಿ ಹೋಲಿಸ್ಬಿಡ್ತೀರಾ? ಲಾಸ್ಟ್ ಟೈಮ್ ಕೇಳಿದೆ RCB ಕಪ್ ಗೆಲ್ಲತ್ತಾ ಅಂತ, ಅದಕ್ಕೂ ಒಂದು ಡೈಲಾಗ್ ಹೊಡೋದ್ರಿ ನೀವು. ಹೇಳ್ತೀರಾ ನೀವೇ ಆ ಡೈಲಾಗ್ನ? ನಾನು ಏನು ಹೇಳಿ ನೀವು ಹೇಳಿ. ನಂಗೆ ಗೊತ್ತಿಲ್ಲ. DK CM ಆಗ್ತಾರಾ, RCB ಕಪ್ ಗೆಲ್ಲುತ್ತಾ? ಎರಡು ಇಲ್ಲ. ಇದು ಹೆಂಗಂದ್ರೆ RCB ಕಪ್ ಹೊಡೆಯೋದು ಎಷ್ಟು ಕನಸಿದೆಯೋ, DK ಶಿವಕುಮಾರ್ CM ಆಗೋದು ಅಷ್ಟೇ ಕನಸಿದೆ ಎಲ್ಲರಿಗೂ. ಇವೆರಡು ನೆರವೇರುತ್ತೆ ಈ ವರ್ಷ. ನೋಡಬೇಕು. ಎರಡು ಒಟ್ಟಿಗೆ ಡೆಲಿವರಿಗೆ ಬಂದಿತ್ತೆ. ಅಬಾರ್ಷನ್ ಆಗದಲ್ಲಿದ್ರು ಸಾಕು. ಡೆಲಿವರಿ ಆಗ್ಬಿಟ್ಟು ಗಂಡು ಮಕ್ಳು ಮಾಡ್ಕೊತಾರೆ, ಇಲ್ಲ ಅಬಾರ್ಷನ್ ಮಾಡ್ಕೊತಾರೆ, ಗೊತ್ತಿಲ್ಲ. ಎರಡೂ ಕೂಡ ಟೈಮ್ ಪದಗಳೇ ಬರ್ತಾ ಇಲ್ಲ ಅಲ್ಲ, ಎಲ್ಲಿಂದ ಹಿಂಗೆ ಕಂಪೇರ್ ಇಲ್ಲ. ಇದೆರಡು ನೋಡಿ, DK 18 ವರ್ಷದ ಆಯಿತು, ಭಾಳ ಮಿರಾಕಲ್. ದೇವೇಗೌಡರು 18ನೇ ತಾರೀಕು, ಇವ್ರಿಗೂ ಭಾಳ ವಿಷಯ. DK ಶಿವಕುಮಾರ್ 15ನೇ ತಾರೀಕು. ಇವರಿಬ್ಬರು ಟೆಕಪ್ ಆಗ್ತಲೇ ಇರುತ್ತೆ, ಯಾವಾಗಲೂ ಕೂಡ ಟೆಕಪ್ ಆಗ್ತದೆ. RCB ಮತ್ತು ಚೆನ್ನೈ ಯಾವಾಗಲೂ IPL ಮ್ಯಾಚಲ್ಲಿ ತುಂಬ ಟೆಕಪ್ ಆಗ್ತಲೇ ಇರುತ್ತೆ ಇವ್ರು ಯಾವಾಗಲೂ ಕೂಡ. ನಾವು ನಮ್ಮಲ್ಲಿ ಗೆದ್ದು ಅವರು ನೆಕ್ಸ್ಟ್ ಮ್ಯಾಚ್ ನಾವು ಸೋತಬಿಟ್ಟು ಹೋದ ವರ್ಷ. ಆದರೆ ಓವರಾಲಾಗಿ ನೋಡಿದಾಗ ಇವೆರಡೂ ನೆರವೇರುತ್ತಾ ಇಲ್ಲ, ಇವೆರಡು ಕನಸಾಗಿ ಉಳಿದ್ಬಿಡುತ್ತಾ, ಅದೇ ಇಂಪಾರ್ಟೆಂಟ್. DK ಶಿವಕುಮಾರ್ CM ಆಗೋದು, RCB ಕಪ್ ಕೇಳೋದು, ಎರಡು ಕನಸಾಗುತ್ತಾ ಇಲ್ಲ ನನಸಾಗುತ್ತಾ? ಅವ್ರು ನಂಬಿರುವಂಥ ದೇವರು ಭಾಳ ವಿಶೇಷವಾಗಿ ಅವರು. ನೀವು ನಂಬಿರುವಂಥ ನಂಬರ್ ಏನು ಹೇಳುತ್ತೆ? ನಾನು ನಂಬಿರೋ ನಂಬರ್ ಫೈನಲ್ವರೆಗೂ ಕಾಯ್ತೀರಾ? ಇವತ್ತಿನ ಮ್ಯಾಚು ಪಕ್ಕ ಹೇಳ್ತೀನಿ. ಒಂದ್ಸರಿ ನೀವು ಹೇಳಿ ಜಿಂಗಲಕ್ಕ ಲಕ್ಕ ಅಂತ. ಜಿಂಗಲಕ್ಕ ಲಕ್ಕ ಲಕ್ಕ ಯಾರು ಕಪ್ ಕೇಳ್ತಾರೆ ಈ ಸರಿ? RCB ಗುರುಗಳೇ, ನೀವು ಯಾವತ್ತು ನನ್ನ ಮಲಗಿದ್ದಾಗ ಎಬ್ರಸ್ ಕೇಳಿದ್ರು ನಾನು RCB ಹೇಳೋದು ಪಕ್ಕ. ಇವತ್ತೇನು ಸ್ಕೋರ್ ಹೊಡಿತಾರೆ ಅದು ನಂಗೆ ಗೊತ್ತಿಲ್ಲ ಅನ್ಬೇಡಿ. ಏನು ಗುರುಗಳೇ? ಇವತ್ತು ಯಾರು ಟಾಸ್ ಕೇಳ್ತಾರೆ?
ಗುರುಗಳೇ ನಂಬರ್ ಬಗ್ಗೆ ನೀವು ನಂಗೆ ಕೇಳ್ಬೇಡಿ, ಅಲ್ಲ, ಟಾಸ್ ಯಾರು ಗೆಲ್ತಾರೆ? ಟಾಸ್ ಯಾರು ಗೆಲ್ತಾರೆ? ನಿಮ್ಮನ್ನೇ ನಾನು ನಿಮ್ಗೆ ಓಟ್ ಹಾಕ್ತೀನಿ. ನಿಮ್ಮನ್ನ ಕಾರ್ಯಕ್ರಮದಲ್ಲಿ ಕೂರ್ಸ್ಕೊಂಡಿದ್ದೀನಿ ಅಂದ್ರೆ ಓಟ್ ಹಾಕ್ತೀರಾ ಇರ್ತೀನಿ. ನೀವು ಹೇಳೋದ್ರಲ್ಲ ಈ ಸಲ RCB ಟಾಸ್ ಗೆಲ್ಲುತ್ತೆ ಅಂತ. ಗೆಲ್ಲಬೇಕು ಅಂತ ನನಗೆ, ಯಾಕೆಂದರೆ ನನ್ನ ಒಂದು ಒಪಿನಿಯನ್. ಅವತ್ತು ನಾನು ಹೇಳಿದೆ 28ನೇ ತಾರೀಕು ಬಹಳ ವಿಶೇಷವಾಗಿ ನಾನೊಬ್ಬ ಸಾಲ್ಟ್ 28ನೇ ತಾರೀಕು ಅವತ್ತು ಆಡಿಸ್ಬೇಕಾಗಿತ್ತು. ಅವ್ರು ಆಡಿಸ್ನಲ್ಲ. ಆದರೆ 28ನೇ ಇವತ್ತು ಸಾಲ್ಟ್ ಆಡ್ತಾರ ಆಡಲ್ವಾ ಅದೊಂದು ಸ್ವಲ್ಪ ಕನ್ಫ್ಯೂಷನ್ ಇದೆ, ಗೊತ್ತಿಲ್ಲ. ಅದು ಗೊತ್ತಾಯ್ತು. ಇವಾಗ ಏನಾಗುತ್ತೆ ಗೊತ್ತಾ, RCB ಒಳಗಡೆ ಬಂದಿದ್ದಾರಲ್ವ, ಒಂದು ರೌಂಡ್ ಆಲ್ ಮಾಡಿಸಿದ್ದಾರೆ. ಆದರೆ ಅವತ್ತು 28ನೇ ತಾರೀಕು ಮ್ಯಾಚ್ ಇತ್ತು, ಭಾಳ ಮಿರಾಕಲ್. ಅವತ್ತು ಆಡಿಬಿಟ್ಟಿದ್ರೆ ಭಾಳ ವೈಬ್ರೇಷನ್. ನೆಕ್ಸ್ಟ್ ಮ್ಯಾಚು 28 ಅನ್ನೋದು ಮಿರಾಕಲ್ ನಂಬರ್ಸು. ನನಗೆ ಇವಾಗ ಕರೆಕ್ಟಾಗಿದ್ದಾರೆ ಓಪನಿಂಗು. ಸಾಲ್ಟು ಸ್ವಲ್ಪ ಸ್ಲೋ ಆಗಿ ಆಡ್ಬೇಕು. ಇವಾಗ ಹೆಂಗೆ ಭಾಳ ಇವಾಗ ರೋಹಿತ್ ಶರ್ಮಾ ತುಂಬ ಸ್ಲೋ ಆಡೋಕ್ಕೆ ಸ್ಟಾರ್ಟ್ ಆದರು ಇವತ್ತಿನ ಇದರಲ್ಲಿ. ಮತ್ತು ನಾನು ಯಾವಾಗಲೂ ಹೇಳಿದ್ವಿ, ಭಾಳ ಮಿರಾಕಲ್ಲು ವಿರಾಟ್ ಕೊಹ್ಲಿ ತುಂಬ ಸ್ಲೋ ಆಗಿ ಆಡಬೇಕು. ಬಿಗ್ ಹಿಟ್ಟರ್ಸ್ ಬೇರೆ ಹೊಡಿತಾರೆ. ಭಾಳ ಅವರೇಜ್ 170-180 ರನ್ನ ನೀವು ಆರಾಮಾಗಿ ಸ್ಲೋ ಆಗಿ ಆಡಿದ್ರೆ ಹೊಡ್ಬೋದು. RCB ಗ್ರೌಂಡಲ್ಲಿ 6 ಓವರ್ ತುಂಬ ರನ್ ಬೇಗ ಬರೋಕ್ಕೆ ವಿಕೆಟ್ ಕೊಡಬಾರ್ದು. RCBಲಿ 6 ಓವರ್ ಇಂಪಾರ್ಟೆಂಟ್ ಅಲ್ಲ, 15ನೇ ಓವರ್ ಭಾಳ ಇಂಪಾರ್ಟೆಂಟ್. 15ನೇ ಓವರ್ವರೆಗೂ 3-4 ವಿಕೆಟ್ ಇಟ್ಕೊಂಡಿರಬೇಕು. ಬಿದ್ದಿರೋ 3 ವಿಕೆಟ್ 4 ವಿಕೆಟ್ ಇದ್ದರೂ ಕೂಡ ಇನ್ನು 6 ವಿಕೆಟಲ್ಲಿ ನೀವು 5 ಓವರ್ ಕಂಪ್ಲೀಟ್ ಮಾಡ್ಬೋದು. ಭಾಳ ಮಿರಾಕಲ್. ಸ್ಕೋರ್ನ 6 ಓವರ್ ಆದಮೇಲೆ ರೇಂಜ್ ಮಾಡಬೇಕಾಗತ್ತೆ. ಓವರ್ಗೆ 8 ರನ್ ಅವರೇಜ್ ಇದ್ದರೂ ಸಾಕು. ಸ್ಟಾರ್ಟಿಂಗ್ 6 ಓವರ್ ಅಂತೀವಿ, 40-55 ಇಟ್ಟರೂ ಸಾಕು. 40-55 ರನ್ ಬಂದರೂ ಸಾಕು 6 ಓವರ್ಗೆ. ತುಂಬ ಬೆಸ್ಟ್ ಅನಿಸುತ್ತೆ. ಇವತ್ತು ವಿರಾಟ್ ಕೊಹ್ಲಿ ಅಗ್ರೆಸಿವ್ ಆಡೋಕ್ಕೆ ಹೋಗ್ತಾರೆ RCB ಗ್ರೌಂಡಲ್ಲಿ. ಅದು ಯಾಕೆಂತ ಗೊತ್ತಿಲ್ಲ, ತುಂಬ ಅಗ್ರೆಸಿವ್ ಆಡ್ತಾರೆ. ಹಂಗೆ ಆಡಿ ಇವತ್ತು ಮ್ಯಾಚನ್ನ ಟಾಸ್ ಗೆದ್ದು ಇವತ್ತು RCB ಯಾರು ಒಂದು 100 ಹೊಡಿಬೇಕು ಅಂತ ನಮ್ಗೆ ಆಸೆ ಇದೆ. ಸೊ ಯಾರು ಹೊಡಿತಾರೆ ಅನ್ನೋದು ನಿಮ್ದಿದೆ, ಅದನ್ನು ಕೇಳ್ತೀರಿ. ಬಟ್ ಧನುಶ್ರೀ, ಸೊ ಇವತ್ತಿನ ಮ್ಯಾಚಲ್ಲಿ ನಾನು ಆಗಲೇ ಕೇಳಿದೆ ಯಾರು ಸ್ಟಾರ್ ಪ್ಲೇಯರ್ ಆಗ್ತಾರೆ ನಮ್ಮದಲ್ಲಿ ಅಂತ. ನಿಮ್ಮ ಪ್ರಕಾರ ಈ CSKನಲ್ಲಿ ಇವತ್ತು ಯಾರು ಪರ್ಫಾರ್ಮ್ ಸಖತ್ತಾಗಿ ಮಾಡ್ಬೋದು ಅಂತ? ಏನಂದರೆ CSKಲಿ ಯಾರೂ ಅಷ್ಟಾಗಿ ಎಂತ ಆಟ ಆಡ್ತಲ್ಲ. ಆ್ಯಂಡ್ ನಾನು ಕೂಡ ಅಷ್ಟೇ ಅಷ್ಟೊಂದೇನು CSK ಎಲ್ಲ ಪ್ರತಿ ಮ್ಯಾಚು ಸೋಲ್ತಾ ಇದೆ ಒಂದು ಆಗ ಹೈಪ್ ಇತ್ತು, ನಮ್ಮ ಎದುರಾಳಿ ಹೆಂಗೆ ಆಡ್ತಿದ್ದಾರೆ, ಟಾಪ್ ಯಾರಂದರೆ ಈಗ ಮ್ಯಾಚ್ ನೋಡೋಕೆ ಇಂಟ್ರೆಸ್ಟ್ ಬರೋದು ಟಾಪ್ 5ಅಲ್ಲಿ ಯಾರು ಇರ್ತಾರೆ ಅವರನ್ನಷ್ಟೇ ನೋಡೋಕೆ ಮನ್ಸು ಬರುತ್ತೆ. ಬಾಟಮಲ್ಲಿರೋ ಮ್ಯಾಚ್ಗಳೆಲ್ಲ ಬಿಡು ಇವ್ರು ಆಡಿದ್ರೇನು ಬಿಟ್ರೇನು ಹೇಗೋ ಆಚೆಗೆ ಹೋಗ್ತಾರಲ್ಲ. ಇವನ್ SRH ಕೂಡ ಸ್ಟಾರ್ಟಿಂಗ್ ಎಲ್ಲ ತುಂಬ ಚೆನ್ನಾಗಿ ಆಡ್ಕೊಂಬಂತು, ಇವಾಗ ಬಾಟಮಲ್ಲಿ ಬಂದಿದೆ. ಇವಾಗಾದ್ರೂ ಮ್ಯಾಚ್ ನೋಡೋಕ್ಕೆ ಇಂಟ್ರೆಸ್ಟ್ ಬರಲ್ಲ ಆ್ಯಕ್ಚುಲಿ. ಸೊ ಆ ರೀತಿ ನನಗೆ CSKಲಿ ಯಾರು ಅಂತ ಅನಿಸಲ್ಲ. ಸೊ ಅಫ್ಕೋರ್ಸ್ ಬಟ್ RCB ವಿಚಾರಕ್ಕೆ ಅಂತ ಬಂದರೆ ನನಗೆ ಇವತ್ತು ಕೊಹ್ಲಿ ಚೆನ್ನಾಗಿ ಆಟ ಆಡ್ಬೋದು ಅಂತ ಐ ಫೀಲ್ ಅನ್ನಿಸ್ತಾ ಇದೆ. ಸೊ ಹೋಮ್ ಗ್ರೌಂಡು ಆ್ಯಂಡ್ ನಮ್ಮ ಕನ್ನಡದವರು ಕರ್ನಾಟಕದವರು ಕೂಡ ಇದ್ದಾರೆ ಇವತ್ತು RCBನಲ್ಲಿ. ಅವ್ರು ಹೇಗೆ ಆಡ್ತಾರೆ? ದೇವದತ್ ಪಡಿಕ್ಕಲ್ ಅಫ್ಕೋರ್ಸ್ ಪ್ರೀವಿಯಸ್ ಮ್ಯಾಚ್ ಕೂಡ ಚೆನ್ನಾಗಿ ಆಡಿದರು. ಒಂಥರ ಅವ್ರು ಹೇಗೆ ಅಂದರೆ ಒಂದೊಂದ್ಸರಿ ಆಟ ಆಡ್ಬಿಡ್ತಾರೆ, ಒಂದೊಂದ್ಸರಿ ಆಟ ಆಡಲ್ಲ, ಆ ಥರ ಅನಿಸುತ್ತೆ. ಬಟ್ ಚೆನ್ನಾಗಿ ದೇವದತ್ ಪಡಿಕ್ಕಲ್ ಕೂಡ ಆಡ್ಬೋದು. ಮೇ ಬಿ ಈ ಸರಿ ಓಪನರ್ ಆಗಿ ಬರ್ತಾರೋ ಅಥವಾ ಸೆಕೆಂಡಿಗೆ ಬರ್ತಾರೋ. ಫಿಲ್ ಸಾಲ್ಟ್ ಆಡಿದ್ರೆ ಆಡಿಲ್ಲ ಅಂದರೆ ಏನಾಗೋದು ಗೊತ್ತಿಲ್ಲ. ಬಟ್ ಓಪನರ್ ಆಗಿ ಬಂದರೆ ತುಂಬ ಕೊಹ್ಲಿ ಅವ್ರದ್ದು ಕಾಂಬಿನೇಷನ್ ತುಂಬ ಚೆನ್ನಾಗಿ ಬರುತ್ತೆ ಆ್ಯಕ್ಚುಲಿ. ತುಂಬ ಚೆನ್ನಾಗಿ ಆಡ್ತಾರೆ. ಇನ್ನೊಂದು ಏನು ಇವತ್ತು ಭಯ ಆಯಿತು ಅಂದರೆ ಲೈಕ್ ಅದೇ ನಮ್ಮ ಹೋಮ್ ಗ್ರೌಂಡು ಯಾವ ಮ್ಯಾಚಸ್ಸು ಗೆದ್ದಿಲ್ಲ ಹೋಮ್ ಗ್ರೌಂಡಲ್ಲಿ ಆಡಿದ್ದು. ಬಟ್ ಪ್ರೀವಿಯಸ್ ಮ್ಯಾಚ್ ಗೆದ್ದು ಒಂಥರ ದೃಷ್ಟಿ ತೆಗ್ದಂಗೆ ಆಗಿದೆ. ಸೊ ಅಫ್ಕೋರ್ಸ್ ಗೆದ್ದಿದ್ದೀವಿ ಅನ್ನೋಂಥದ್ದು ಏನಾದರೂ ತಲೆಯಲ್ಲೇ ಬಂದು ಏನ್ ಪ್ಲೇ ಆಫ್ ಇಂದ ಆಚೆ ಬಿದ್ಬಿಟ್ಟಿದ್ದಾರೆ, ಇವ್ರನ್ನ ಬಿಡೋ ಚಿಂದಿ ಮಾಡಿ ಉಡಾಯಿಸ್ತೀವಿ ಅನ್ನೋಂಗ್ ಬಂದ್ರು ಒಂದ್ ಸ್ವಲ್ಪ ಅಂದ್ರೆ ಓವರ್ ಕಾನ್ಫಿಡೆನ್ಸ್ ಇದ್ರು ಕೂಡ ಒಂದ್ ಸ್ವಲ್ಪ ಭಯ ಇದ್ದೇ ಇದೆ. ಬಟ್ ಅಂದ್ರೂ ಕೂಡ ಏನೋ ಒಂದ್ ಮನ್ಸಲ್ಲಿ ಅಂತೂ RCB ಗೆಲ್ಲುತ್ತೆ. ತುಂಬಾ ಸಣ್ಣನ್ನುವೆ ತುಂಬಾ ದೊಡ್ಡನ್ನು ಮುಟ್ಟಕ್ ಹೋಗ್ಬಾರ್ದು. ಏನ್ ಹೇಳಿ, ತುಂಬಾ ಸಣ್ಣ ನಂತರ ಹಂಗಲ್ಲ, ತುಂಬಾ ಅವ್ನೇನು ಮಾಡಕ್ಕಾಗಲ್ಲ ಅಂತ ಅವ್ನು ಮುಡ್ತೀವಲ್ಲ, ಅವ್ನು ಎಲ್ಲವನ್ನೂ ಮಾಡ್ಬಿಡ್ತಾನೆ. ಹೌದು ಗುರುಗಳು, ಎಲ್ಲ ಇದ್ದವನು ಏನು ಇಲ್ಲ ಗೌರವಾಗಿರ್ತಾನೆ ಅಂತ ಮುಡ್ತಾರೆ. ಏನ್ ಬೇಕೋ ಆಗ್ಬಿಡುತ್ತೆ, ಮಿರಾಕಲ್ ಆಗುತ್ತೆ. ಏನು ಇಲ್ಲದೆ ಇದ್ದನ್ನು ಮೈ ಪರಿಚ್ಕೊಬಿಡ್ತಾರೆ. ಮಧ್ಯದಲ್ಲಿದ್ರೆ ನೋಡೋಣ ಅಂತ ಅದು ಪರ್ಫೆಕ್ಟ್ ಆಗಿರ್ತೀವಿ. ಇದು ಪರ್ಫೆಕ್ಟ್ ಮ್ಯಾಚ್ ಅಲ್ಲ, ಏನು ಬೇಕಾರಾಗ್ಬೋದು. ಯಾರು ಬಿಗ್ ಹಿಟ್ಟರ್ ಆಗ್ಬಿಟ್ರೆ ಏನು ಮಾಡೋಕ್ಕಾಗತ್ತೆ? ಬಿಗ್ ಹಿಟ್ ಸಕ್ಸಸ್ ತಂದು ಕೊಡುತ್ತೆ. ಒಬ್ಬ ಬೌಲರ್ ಕ್ಲಿಕ್ ಆದ್ರೆ ಸಾಕು, 3 ವಿಕೆಟ್ ಎತ್ಬಿಟ್ರೆ ಮುಗಿತು, 4 ಓವರ್ ನಮ್ಮ ಬಾಯ್ ಬಡ್ಕೋಬೇಕಾಗತ್ತೆ. ಕ್ರಿಕೆಟನ್ನು ನಾವು ಜಡ್ಜ್ ಮಾಡೋಕ್ಕಾಗಲ್ಲ. ಯಾಕಂದರೆ ಇಷ್ಟು ವರ್ಷ ನೀವು RCB ಫಾಲೋವರ್ಸು ತುಂಬ ಮಣ್ಣು ತಿಂದವ್ರೆ. ಇಷ್ಟು ವರ್ಷ 17 ವರ್ಷ ಮಕ್ಕಡೆ ಮಲಗಿಬಿಟ್ಟವ್ರೆ 100%. ಆದರೆ ಈ ಸರಿ ಜೀವ ಕೊಟ್ಟಿದ್ದಾರೆ. ಯಾಕಂದರೆ ಕ್ಯಾಪ್ಟನ್ ರಜತ್ ಪಡಿತ್ತರ್ ಬಂದು ಅವ್ರು 1ನೇ ತಾರೀಕು ಕೊಟ್ಟಿರಿಂದ ರೆಡ್ ಕಲರ್ ಬಣ್ಣ ತುಂಬ ಸಾಥ್ ಕೊಡ್ತಾ ಇರುತ್ತೆ. ಇವತ್ತು ಲಕ್ ಇದೆ ಭಾಳ. ತುಲಾರಾಶಿ 9ನೇ ಮನೆಗೆ ಬಂದಾಗ ವಿಶೇಷವಾಗಿ ಗುರು ಅಷ್ಟೊತ್ತಿಗೆ ಬಂದುಬಿಡ್ತಾನೆ. ಆವಾಗ ಅದ್ಭುತವಾದ ಮ್ಯಾಚನ್ನ ನಾವು ನೋಡ್ಬೋದು. ಇವತ್ತು ಗೆದ್ದರೆ ಫಸ್ಟಿಗೆ ನಾವು ಬರ್ತೀವಿ. ಇವತ್ತು RCB ಗೆದ್ದರೆ ಫಸ್ಟು ನೋಡ್ಬೋದು, ಭಾಳ ಒಳ್ಳೆ 100%. ಇವತ್ತು ಗೆದ್ದರೆ ನೀವು 100% RCB ಒಳಗಡೆ ಬಂದಂಗೆ ಲೆಕ್ಕ, ಭಾಳ ಹೋದ್ನವಿ. ಮತ್ತು ಈ ಸರಿ ಮಿರಾಕಲ್ ಆಗ್ಬೋದು. ಯಾರು ಒಂದು 2 ಟೀಮೋ 3 ಟೀಮು 16 ಪಾಯಿಂಟ್ ತಗೊಬಿಟ್ರೆ ಅವರಲ್ಲಿ ಪೈಪಟ್ಟಿ ಬಿದ್ದುಬಿಟ್ರೆ ಕಷ್ಟ ಆಗುತ್ತೆ. ಇದು ಕೂಡ ಟೈಅಪ್ ಆಗೋ ಥರ ಚಾನ್ಸಸ್ ಜಾಸ್ತಿ ಇದೆ. 2ರಿಂದ 3 ಟೀಮು ಟೈಅಪ್ ಸೇಮ್ ನಂಬರ್ 16 ಪಾಯಿಂಟೇ ಬಂದರೆ ಅವು ಬಾಯ್ ಬಡ್ಕೋಬೇಕಾಗತ್ತೆ, ತುಂಬ ಕಷ್ಟ ಆಗುತ್ತೆ. ಇದರಲ್ಲಿ ಊಹೆ ಮಾಡೋಕ್ಕಾಗಲ್ಲ. ಈ ಸರಿ
ನೀವು ಅನ್ನಕ್ಕಾಗಲ್ಲ. ಆರ್ ಸಿ ಬಿ ಅಷ್ಟು ಸ್ಟ್ರಾಂಗ್ ಇರ್ಬೋದು, ನಮ್ಗಿಂತ ಬೆಟರ್ ಸ್ಟ್ರಾಂಗ್ ಇದ್ದಾರೆ ಓಪನ್ ಬ್ಯಾಟ್ಸ್ಮನ್ನು. ಗುಜರಾತ್ ಅವರು ಫೈನಲಲ್ಲಿ ಎದುರಿಸ್ಬೇಕಾದ್ರೆ ತುಂಬ ಕಷ್ಟ ಆಗುತ್ತೆ. ಅದೇ ಥರ ಮುಂಬೈ ಅಂತವೆ ರಾಕ್ಷಸರು. ಇಂಡಿಯನ್ ಟೀಮಲ್ಲಿ ಆಡುವಂಥ ಬೆಸ್ಟ್ ಬ್ಯಾಟ್ಸ್ಮನ್ಗಳು 4 ಜನ ಇದ್ದಾರೆ. ಅಲ್ಲಿ ಯಾರಿದ್ದಾರೆ, ರೋಹಿತ್ ಶರ್ಮಾ ಇದ್ದಾರೆ, ಮತ್ತು ಭಾಳ ಹಾರ್ದಿಕ್ ಪಾಂಡ್ಯ ಇದ್ದಾರೆ, ತುಂಬ ಜನ 4 ಜನ. ಬೂಮ್ರಾ ಇದ್ದಾರೆ. ಬೆಸ್ಟ್ ಪ್ಲೇಯರ್ಸ್ ಇಂಡಿಯನ್ ಟೀಮ್ಗೆ ಆಡೋಂಥವ್ರು ನಂಬರ್ 1 ಟಾಪಲ್ಲಿ 4 ಜನ ಇದ್ದಾರೆ. ಬಿಡಿ ಗುರುಗಳೇ, ಅವರ ಎದುರಿಗೆ ಆಡ್ಬೇಕಾದ್ರೆ ನಾವು ಫುಲ್ ಪ್ರಿಪೇರ್ ಆಗಿ ಬರ್ತೀವಿ. ಆ ಥರ ಬೆಸ್ಟ್ 4 ಜನ ಇಲ್ವಲ್ಲ. CSK ಬಗ್ಗೆ ಮಾತಾಡೋಣ. CSK ಏನೇನು ಮಾಡ್ತೀವಿ ಅಂತ. ಆ್ಯಂಡ್ ಇವತ್ತಿನ ಆಟಗಾರರಲ್ಲಿ ತಮಗೆ ಯಾರು ಬೆಸ್ಟ್ ಆಟವನ್ನು ಪ್ರದರ್ಶಿಸಬಹುದು ಆ್ಯಂಡ್ ನಿಮ್ಮ ಫೇವ್ರೆಟ್ ಆಟಗಾರ ಯಾರು ನಮ್ಮ RCB? ನನ್ನ ಫೇವ್ರೆಟ್ ಆಲ್ವೇಸ್ ವಿರಾಟ್ ಕೊಹ್ಲಿ ಓಕೆ ಆ್ಯಂಡ್ ABD. ಸೊ ABD ಇವಾಗ ಎಲ್ಲ ಟೀಮಲ್ಲಿ. ಸೊ ಒಬ್ವಿಯಸ್ಲಿ ಹೋಮ್ ಗ್ರೌಂಡು CSK ರೈವಲ್ರಿ ಮ್ಯಾಚು. ಎಕ್ಸ್ಪೆಕ್ಟಿಂಗ್ ವಿರಾಟ್ ಕೊಹ್ಲಿ ವಿಲ್ ಶೋ ಇಸ್. ಆ್ಯಂಡ್ ಆಲ್ಸೋ ರಜತ್ ಪಾಟಿದಾರು ಕೂಡ ನಿರಾಶೆ ಮಾಡಿಲ್ಲ ಫ್ಯಾನ್ಸ್ನ. ಕ್ಯಾಪ್ಟನ್ಸಿನ ಸಖತ್ತಾಗಿ ನಿಭಾಯಿಸ್ತಾ ಇದ್ದಾರೆ, ಚೆನ್ನಾಗಿ ಆಡ್ತಾ ಇದ್ದಾರೆ. ಸ್ಪಿನ್ನರ್ ಯಾರಾದರೂ ಬಂದರೆ ಬೌಲರ್ಸು ರಜತ್ ಪಾಟಿದಾರ್ ಸಖತ್ತಾಗಿ ಫೇಸ್ ಮಾಡ್ತಾ ಇದ್ದಾರೆ. ಸೊ ಅವ್ರ ಕ್ಯಾಪ್ಟನ್ಸಿ ಬಗ್ಗೆ ಎಷ್ಟು ಖುಷಿ ಇದೆ ತಮಗೆ? ಈ ಸೀಸನಲ್ಲಿ ಲೈಕ್ ಹೋಮ್ ಗ್ರೌಂಡ್ ಸಾಪ ಅದಿದು ಅಂತಾರೆ, ಅದೆಲ್ಲ ನಾವು ನಂಬಲ್ಲ ಮ್ಯಾಮ್. ಸೊ ಲಾಸ್ಟ್ ಮ್ಯಾಚ್ ಗೆದ್ದು ಅದಕ್ಕೆ ಏನು ಹೇಳ್ತಾರೆ, ಸೊ ಅದೆಲ್ಲ ಹ್ಯಾಟ್ರಿಕ್ ಸೋಲನ್ನು ಕೂಡ ಅನುಭವಿಸಿದ್ವಿ ಹೋಮ್ ಗ್ರೌಂಡಲ್ಲಿ, ಅದು ಮರೆಯೋಕ್ಕಾಗಲ್ಲ ಮ್ಯಾಮ್. ಅದು ಹೊಸದಿಲ್ಲ ಮ್ಯಾಮ್ ನಮಗೆ RCBಗೆ. ಸೊ ನಮಗೆ ಅಭ್ಯಾಸ ಆಗಿಬಿಟ್ಟಿದೆ. ಸೊ ಕ್ಯಾಪ್ಟನ್ಸಿ ಹೇಳ್ಬೇಕಾದ್ರೆ ಸೊ ಆರ್ಡರ್ಸ್ ಎಲ್ಲ ಪರ್ಫೆಕ್ಟ್ ಆಗಿದೆ. ಸೊ ರಜತ್ ಪರ್ಫಾರ್ಮೆನ್ಸ್ ಅಷ್ಟು ಲೈಕ್ ಪ್ರೀವಿಯಸ್ ಮ್ಯಾಚಲ್ಲಿ ಇಲ್ಲ. ಸೊ ಈ ಮ್ಯಾಚಲ್ಲಿ ಹೋಪಿಂಗ್ ರಜತ್ ಸೊ ಒಳ್ಳೆ ಪರ್ಫಾರ್ಮೆನ್ಸ್ ಕೊಡ್ತಾರೆ ಅಂತ. ಸೊ ಇದು CSK ಬೇರೆ, ಸುಮ್ಮನೆ ಹೊಡಿತೀವಿ, CSK ಅಂದರೆ ಇನ್ನೂ ಹೊಡಿತೀವಿ. ಸೊ ಅದಂತೂ ಗ್ಯಾರಂಟಿ ಮ್ಯಾಮ್, ಬಾರಿಸೋದಂತೂ ಗ್ಯಾರಂಟಿ ಅಂತೀರಾ. ಸೊ ಗುರುಗಳೇ, ಇವತ್ತು ನಮ್ಮಲ್ಲಿ ಯಾರು ಒಳ್ಳೆ ಕಮಾಲ್ನ ಮಾಡ್ತಾರೆ ಬೌಲರ್ಸಲ್ಲಿ? ಭುವನೇಶ್ವರ್ ಕುಮಾರ್ ಮಾಡ್ತಾರಾ, ಯಶ್ ದಯಾಳ್ ಮಾಡ್ತಾರಾ? ಹೌದಾ? RCB ರಜತ್ ಪಟಿದಾರ್ ಅವ್ರ ಡೇಟ್ ಆಫ್ ಬರ್ತ್ ಕಮೆಂಟ್ ಮಾಡ್ಬಿಡಿ. ಓಕೆ, ರಜತ್ ಪಟಿದಾರ್ 1/6/1993, 29 ಚಿತ್ತಾ ನಕ್ಷತ್ರ. ಇವ್ರು ತುಂಬಾ ಚೆನ್ನಾಗಿ ಆಡ್ತಾರೆ. ತುಂಬಾ ಚೆನ್ನಾಗಿ ತುಂಬಾ ಅಂದ್ರೆ ತುಂಬಾ ಸ್ಕೋರ್ ಹಂಗೆ ಹೇಳ್ಬಿಡಿ, ಇಷ್ಟು ಹೊಡಿತಾರೆ ಮೇಡಮ್. ಅಲ್ಲಿ ಏನಾಗುತ್ತೆ, ಚೆನ್ನಾಗಿ ಆಡ್ತಾರೆ ಮುಗಿತು. ಒಂದು 50ಗೆ ಮೋಸ ಇಲ್ಲ, 40-50 ಬೆಸ್ಟ್ ಸ್ಕೋರ್ ಆಗುತ್ತೆ. 40-50 ನಾವು ನಿರೀಕ್ಷೆ ಮಾಡ್ಬೋದು. ಓಕೆ, ವಿರಾಟ್ ಕೊಹ್ಲಿ ಫಸ್ಟ್ ಸ್ಟಾರ್ಟಿಂಗ್ 3 ಓವರ್ ತುಂಬ ಚೆನ್ನಾಗಿ ಆಡಬೇಕು. 3 ಓವರ್ ವಿಕೆಟ್ ಬಿದ್ದರೆ ನಾವೇನು ಮಾಡೋಕ್ಕಲ್ಲ. 3 ಓವರ್ಸ್ ಆದಮೇಲೆ ಅವ್ರು ತುಂಬ ಚೆನ್ನಾಗಿ ಆಡ್ತಾರೆ. 3 ಓವರ್ಸ್ ಅವ್ರು ಮಿಸ್ಟ್ ಆದರೆ 75ರಿಂದ 65 ರನ್ ಅವರೇಜ್ ಇಡ್ಬೋದು. ಓಕೆ, ಸೊ ಹಾಗಾದ್ರೆ ಹಾಫ್ ಸೆಂಚುರಿ ಗ್ಯಾರಂಟಿನಾ? ಅರ್ಧಶತಕ 3 ಓವರ್ ದಾಟ್ಬಿಡ್ಬೇಕು. 4ನೇ ಓವರಲ್ಲಿ ವಿಕೆಟ್ ಬಿದ್ದರೆ 3ನೇ ಓವರಲ್ಲಿ ಬೀಳ್ಬೋದು, ಇಲ್ಲಾಂದ್ರೆ ಅವ್ರು ವಿರಾಟ್ ಕೊಹ್ಲಿ ಬೀಳಲ್ಲ. ಓಕೆ, ಫಿಲಿಪ್ ಸಾಲ್ಟ್ ನನ್ನ ಅನಿಸಿಕೆ ಇವತ್ತು ಏನಾದ್ರು ಇದ್ದು ಅವ್ರು 3 ಓವರ್ ಸ್ಲೋವಾಗಿ ಆಡಿದ್ರೆ ಅವರಿಂದ 100ನ್ನ ನಿರೀಕ್ಷೆ ಮಾಡ್ಬೋದು. ಇವತ್ತು ಆಡಿಸಿದ್ರೆ ಅವ್ರು ಆಪೋಸಿಟ್ ಪ್ಲೇಯರ್ ಇನ್ನೊಬ್ಬನ ಆಡಿಸಿದ್ರೆ ಅವರು ಕೂಡ ಚೆನ್ನಾಗಿ ಆಡ್ತಾರೆ. ದೇವದತ್ ಪಡಿಕ್ಕಲ್ ತುಂಬ ಬಿಗ್ ಹಿಟ್ಟನ್ನು ನೋಡ್ಬೋದು. ಕಮ್ಮಿ ಬಾಲಲ್ಲಿ ಬಿಗ್ ಸ್ಕೋರ್ ನೋಡ್ಬೋದು. ಬಿಗ್ ಸ್ಕೋರ್ ಭಾಳ ಕಮ್ಮಿ ಬಾಲಲ್ಲಿ ಒಂದು 10 ಬಾಲಲ್ಲಿ 25 ರನ್ 30 ರನ್ ಹಿಂಗೆಲ್ಲ ನೋಡ್ಬೋದು. ಭಾಳ ನಿರೀಕ್ಷೆ ಮಾಡ್ಬೋದು. ಟೀಮ್ ಡೇವಿಡ್ ಇವತ್ತು ಮೇನ್ ಆಫ್ ದಿ ಮ್ಯಾಚ್ ತಗೋಬಹುದು. ಹೌದಾ? ವಿರಾಟ್ ಕೊಹ್ಲಿಗಿಂತ ಬೆಟರ್ ಚೆನ್ನಾಯ್ತು ಇವ್ರದ್ದು. ನನ್ನ ಒಂದು ಪ್ರಕಾರ ಮೇನ್ ಆಫ್ ದಿ ಮ್ಯಾಚ್ ತಗೋಣಕ್ಕೆ ತಾಕತ್ತಿದೆ. ಸೊ ಕೃಣಾಲ್ ಪಾಂಡ್ಯ ಬಗ್ಗೆ ಹೇಳಿ, ಬಿಕಾಸ್ ಕೃಣಾಲ್ ಪಾಂಡ್ಯ ಬಗ್ಗೆ ಲಾಸ್ಟ್ ಟೈಮ್ ನೀವು ಭವಿಷ್ಯವಾಣಿ ನೋಡಿದ್ರಿ, ಬಟ್ ಆದರೆ ನಾನು ಅವತ್ತೊಂದು ಮಿಸ್ ಮಾಡಿಬಿಟ್ಟಿದ್ದೆ. ಅವ್ರು ಬೌಲರ್ ಆಗಿ ಸಖತ್ತಾಗಿ ಪರ್ಫಾರ್ಮ್ ಮಾಡ್ತಾರಲ್ಲ, ಬ್ಯಾಟ್ಸ್ಮನ್ ಆಗ ಅಂತ ಕೇಳಿಲ್ಲ. ಇಲ್ಲ, ಅವರು ಆಲ್ರೌಂಡ್ ಆಗಿ ಮಾಡ್ತಾರೆ, ಏನು ತೊಂದರೆ ಇಲ್ಲ. ಆಲ್ರೌಂಡರ್ ಆಗಿ ಆಗ ಅವ್ರು ಯಾವಾಗಲೂ ಆಲ್ರೌಂಡ್ ಆಗಿ ತಗೋತಾರೆ. ಅದಾದ್ಮೇಲೆ ನೆಕ್ಸ್ಟ್ ಹೇಳಿ ಡೇಟ್ ಆಫ್ ಬರ್ತು. ಭುವನೇಶ್ವರ್ ಕುಮಾರ್ ಅಲ್ಲಲ್ಲ, 22ನೇ ತಾರೀಕು 28. ಜಿತೇಶ್ ಶರ್ಮಾ ಅವರು ಕೂಡ ಇವತ್ತು ತುಂಬ ಚೆನ್ನಾಗಿದೆ. ಅವರು ಕೂಡ ಇವತ್ತು ಮಿಂಚ್ತಾರೆ, ಫಾರ್ಮಿಗೆ ಬರ್ತಾರೆ. ಓಕೆ, ಸೊ ನಮ್ಮ ಜೋಶ್ ಹ್ಯಾಸಲ್ವುಡ್ ಅವರು 8/1/1991. ನೀವು 16ನೇ ತಾರೀಕು ಹೇಳಿ. 16ಗೆ ಟಿಮ್ ಡೇವಿಡ್ ಗುರುಗಳೇ ಅವ್ರದ್ದೇ ಡೌಟ್ ಇದೆ. ಡೌಟ್ ಇದೆಯಾ? 22ನೇ ತಾರೀಕು ಸೂಪರ್ ಆಗಿದೆ. ಟೀಮ್ ಡೇವಿಡ್ ಡೌಟ್ ಇದೆ, ಡೌಟ್ ಇದೆ ಫಾರ್ಮ್ ಆಗಿ ಬರೋದು. ಸೊ ಕೃಣಾಲ್ ಪಾಂಡ್ಯ 24/3/1991 ಮಾತಾಡಿದ್ವಿ. ಅವ್ರದ್ದು ಹೆಂಗಂದ್ರೆ ಫಸ್ಟ್ ಓವರ್ಗಿಂತ 2ನೇ ಓವರ್ ತುಂಬ ಚೆನ್ನಾಗಿದೆ. ಬ್ಯಾಟಿಂಗಲ್ಲೂ ಕೂಡ ಇವತ್ತು ಮಿಂಚ್ತಾರೆ, ಆಲ್ರೌಂಡ್ ಸ್ಥಾನಕ್ಕೆ ಬರ್ತಾರೆ. ಓಕೆ, ಸೊ ಭುವನೇಶ್ವರ್ ಕುಮಾರ್ 5-2 ಮೀಡಿಯಂ ಇದೆ. ಜೋಶ್ ಹ್ಯಾಸಲ್ವುಡ್ ತುಂಬ ಟಾಪಲ್ಲಿದ್ದಾರೆ. ಇವರು ಕೂಡ ಇವರು ಮೇನ್ ಆಫ್ ದಿ ಮ್ಯಾಚ್ ತಗೊಂಡ ಆಜು ಬಾಜುಲಿ ಇರ್ತಾರೆ, ತಗೋಬೋದು. ಸೊ ಯಶ್ ದಯಾಳ್ 13-12/1990 ಅವರೇಜ್ ಆಗಿದೆ. ಅಲ್ಲ, ಅದು ಇವ್ರು ತುಂಬಾ ಚೆನ್ನಾಗಿದೆ. ಯಶ್ ದಯಾಳ್ ಇವರು ಕೂಡ ತುಂಬಾ ಚೆನ್ನಾಗಿ. ಇವ್ರು 3 ಜನ ಬಹಳ ಇಂಪಾರ್ಟೆಂಟ್ ಆಗಿ ತಗೋಬೇಕು RCB. ಬಟ್ ಆದ್ರೆ ನಮಗೆ ಯಶ್ ದಯಾಳ್ ಪ್ರೀವಿಯಸ್ ಮ್ಯಾಚಸ್ ನಲ್ಲಿ ಅವರೇ ಕಾಸ್ಟ್ಲಿ ಬೌಲರ್ ಆಗಿದ್ರು. ಇಲ್ಲ, ಇವತ್ತು ಚೆನ್ನಾಗಿ ಆಗ್ತಾರೆ. ಇವತ್ತು ತುಂಬಾ ಚೆನ್ನಾಗಿ ಆಗ್ತಾರೆ. ಕಾರಣ ಏನು? ಕಾರಣ ಇವತ್ತಿನ ಡೇಟ್ ಸಪೋರ್ಟ್ ಮಾಡುತ್ತೆ. ಇವತ್ತು ನೋಡಿರ್ಬೋದು ನೀವು, ಆರೆಂಜ್ ಕ್ಯಾಪ್ ಬೌಲರ್ಸ್ ಆಗಿರ್ಬೋದು, ಬ್ಯಾಟ್ಸ್ಮನ್ ಎರಡೂ ನಮ್ಮ ಕಡೆ ಇದೆ. RCB ಟೀಮಲ್ಲೇ ಇದೆ. ವಿರಾಟ್ ಕೊಹ್ಲಿ ಹತ್ರನೇ ಆರೆಂಜ್ ಕ್ಯಾಪ್ ಇದೆ, ಬೌಲರ್ಸ್ ಹತ್ರನೂ RCBಲೇ ಇದೆ. ಇವತ್ತು RCB ನಾವು RCBಗೆ ಮುಂಬೈ ಇದಲ್ಲ, ಈ ಒಂದು ಆರೆಂಜ್ ಕ್ಯಾಪ್ ಭಾಳ ಕಮ್ಮಿ. ತೆಂಡೂಲ್ಕರ್ ಒಬ್ಬರೇ ಅನಿಸುತ್ತೆ, ಕಪ್ ಜಾಸ್ತಿ ಇದ್ದಾವೆ. ನಮ್ಮ RCBಲಿ ಆರೆಂಜ್ ಕ್ಯಾಪ್ ಜಾಸ್ತಿ ಇದ್ದಾವೆ, ಕಪ್ ಇಲ್ಲ.
ಈ ಸಲ ಬರ್ತೀವಿ. ಅಲ್ಲ ಗೊತ್ತಿಲ್ಲ, 2 ಜನ ನೀವು ಆರೆಂಜ್ ಕ್ಯಾಪ್ ಬೌಲರ್ದು ನಮ್ಮದೇ ಬೆಸ್ಟ್ ಇದ್ದೀವಿ. ಬ್ಯಾಟ್ಸ್ಮನ್ ವಿರಾಟ್ ಕೊಹ್ಲಿ ಇದ್ದಾರೆ, 100% ವಿರಾಟ್ ಕೊಹ್ಲಿ ಅವರೇಜ್ ಆಗಿ ಆಡ್ತಾ ಇದ್ದಾರೆ. ಬಿಗ್ ಹಿಟ್ಟಲ್ಲಿ ಹಂಗೆ ಆಡಿದರೆ ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ಆಲ್ಸೋ ಈ ಚಿನ್ನಸ್ವಾಮಿ ಸ್ಟೇಡಿಯಂ ಬಗ್ಗೆ ಹೇಳಬೇಕು ಅಂದರೆ, ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ನಾವೇನಾದ್ರು ಕಪ್ ಹೊಡಿಬೇಕಂದ್ರೆ RCB ಟೀಮ್ ಇದೆಯಲ್ಲ, ಬಂದು ಅಣ್ಣಮ್ಮನ ಪೂಜೆ ಮಾಡ್ಕೋಬೇಕು, ಗ್ರಾಮ ದೇವತೆನ. ಸುಮ್ಮನೆ 100% ಗ್ರಾಮ ದೇವತೆನ ಕರ್ಕೊಬಂದು ಪೂಜೆ ಮಾಡಿಸ್ಲಿ, ಕಪ್ ನಮ್ದಾಗುತ್ತೆ. ಸ್ಟೇಡಿಯಂ ಕರ್ಕೊಂಡು ಹೋಗಿ ಪೂಜೆ ಸ್ಟೇಡಿಯಂಗೆ ಕರ್ಕೋಬೇಕು. ಎಲ್ಲೆಲ್ಲ ತಮಟೆ ಹೊಡಿತಿರ್ತಾರೆ, ನಮ್ಮ ಅಣ್ಣಮ್ಮನ ಕೂರಿಸಿ ಒಂದ್ಸರಿ ಡ್ಯಾನ್ಸ್ ಮಾಡಿಸ್ಬೇಕು ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ. ಆ ಜಿಂಗ ಲಕ 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 ಬರ್ರೋ ಬರ್ರೋ ಬರ್ರ ಅಂತ ಟಣ್ಣ ನಕ ನಕ್ಕ ನಕ ನಕ್ಕ ನಕ ನಕ್ಕ ನಕ ನಕ್ಕ ಅಂತ ತಟ್ಟೆ ಬರ್ಸ್ಬೇಕು. ಗುರುಗಳೇ, ಯಾವಾಗ ಪ್ರೊಫೆಷನ್ ಚೇಂಜ್ ಮಾಡ್ತಿದ್ದೀರಾ? ಯಾಕೆ ಎಷ್ಟು ಚೆನ್ನಾಗಿ ಮ್ಯೂಸಿಕ್ ಎಲ್ಲ ಬರ್ಸ್ತೀರಾ? ಯಾಕೆ ನೋಡಿ, ಅದೆಲ್ಲ ಏನಿಲ್ಲ ಮೇಡಮ್ ಅವರೇ. ಬಗ್ಗಿದ್ರೆ ಪ್ರಭುದೇವನು, ಎದ್ರೆ ಬಾಕ್ಸರ್ ಆಗ್ತದೆ, ಅಷ್ಟೇ ವ್ಯತ್ಯಾಸ. ಡೈಲಾಗ್ ಅದು ಇವತ್ತು ಹಂಗೆ ನಡೀತಿರೋದು, ಅಂಡರ್ಟೇಕರ್ ತರ ನಡೀತಿರೋದು. ಚೆನ್ನೈನ ಅಂಡರ್ಟೇಕರ್ಗೆ ಹೋಲಿಸಿದ್ದಾರೆ. ಅಂಡರ್ಟೇಕರ್ ಹಿಂಗೆ ಮಲಗಿರ್ತಾನೆ, ಮಲಗಿನಂತ ಹೋಗ್ಬಿಟ್ರೆ ಅವ್ನು ಎಳ್ಕೊಂಡು ನಂಬಿಕೆತಾನೆ. ಹಂಗೆ ಇವತ್ತು ಟ್ರೋಲ್ ಆಗಿರೋದು. ಅಂಡರ್ಟೇಕರ್ಗೆ ಚೆನ್ನೈಗೆ ಹೋಲಿಸಿದ್ದಾರೆ. ಸೊ ಅಣ್ಣಮ್ಮನ ಕೃಪೆ ಇರಬೇಕು. ನಿಜವಲ್ವೇ RCB ಅಣ್ಣಮ್ಮನ ಟೆಂಪಲ್ ಇಲ್ಲ, ಒಂದ್ಸರಿ ಅಣ್ಣಮ್ಮನ ಕರ್ಕೊಂಡು RCB ಗ್ರೌಂಡಲ್ಲಿ ಪೂಜೆ ಮಾಡಿಸ್ಲಿ, ಇಲ್ಲ ಒಂದ್ಸರಿ RCB ಟೀಮ್ನೇ ಕರ್ಕೊಂಡ್ಬಂದು ಅಣ್ಣಮ್ಮನ ಟೆಂಪಲ್ ಕರ್ಕೊಬರ್ಲಿ. ಗ್ರಾಮ ದೇವತೆ ಆಶೀರ್ವಾದ ಬಿದ್ದರೆ RCB ಜಿಂಗ ಲಕ 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 ಕಪ್ ನಮ್ದೆ ಅನ್ಸುತ್ತೆ. ಹೆಂಗೂ ಹೋಗ್ತಾ ಇದ್ರಲ್ಲ ಸ್ಟೇಡಿಯಂ ಅಲ್ಲಿ, ಒಂದು ಕಿವಿ ಮಾತು ಹಾಕಿ ಬನ್ರಿ ಗುರುಗಳೇ. ನಾನು ಫಸ್ಟ್ ಸ್ಟಾರ್ಟಿಂಗ್ ಎಲ್ಲ ನಾನು ಹೇಳ್ತಾ ಇದ್ದೆ, ಕಾಸ್ಟ್ಯೂಮ್ ಚೇಂಜ್ ಮಾಡಿ, ಚೆನ್ನಾಗಿಲ್ಲ, ಇದು ತುಂಬ ಚೆನ್ನಾಗಿಲ್ಲ, ರೆಡ್ ಬ್ಲ್ಯಾಕ್ ಅಂತ. ಇವಾಗ ಬ್ಲೂಗೆ ತಗೊಂಡ್ಬಂದ್ರು. ಬಂದಿದ ತಕ್ಷಣ ಇಮಿಡಿಯೇಟ್ಲಿ ಕಪ್ ಹೊಡೋದು ಹೆಣ್ಮಕ್ಳು. ಅದಾಗಿದ ತಕ್ಷಣ RCB ತುಂಬ ಚೆನ್ನಾಗಿ ಆಡಿ ಫೈನಲ್ವರೆಗೂ ಹೋದ್ರು. ಈ ರೆಡ್ಡಿಗೆ ಯಾವತ್ತು ಬ್ಲ್ಯಾಕ್ ಬರಬಾರ್ದು. ನೀವು ರೆಡ್ ಬ್ಲ್ಯಾಕ್ ಇದೆಯಲ್ಲ, ಇಟ್ಸ್ ವೆರಿ ಡೇಂಜರ್ ಬಣ್ಣ ಅಂತ ಹೇಳುತ್ತೆ. ಯಾವಾಗಲೂ ರೆಡ್ ಅಂಡ್ ಬ್ಲ್ಯಾಕ್. ನೀವು ಹಾಕೋ ಬಂದಿದ್ದೀರಾ? ನಾನು ರೆಡ್ ಹಾಕಿದ್ದೀನಿ, ಬ್ಲ್ಯಾಕ್ ಬಂದು ಇದು ಆರೆಂಜ್ ಕ್ಯಾಪ್ಗೋಸ್ಕರ RCBಗೆ ಹಾಕಿದ್ದೀನಿ. ಆರೆಂಜ್ ಅಲ್ಲ, ಅದೇ RCBಗೋಸ್ಕರ ಹಾಕಿದ್ದೀನಿ. ರೆಡ್ ಬ್ಲ್ಯಾಕ್ ಎವ್ರಿ ಡೇಂಜರ್ ಅಂತ. ಏನು ಹೇಳಿ? ರೆಡ್ ಬ್ಲ್ಯಾಕ್ ವೆರಿ ಡೇಂಜರ್. ಯಾವಾಗಲೂ ಬ್ಲ್ಯಾಕ್ ಕ್ಯಾಪ್ ಇಲ್ಲ, ತುಂಬಾ ಬ್ಲ್ಯಾಕ್ ಯೂಸ್ ಮಾಡ್ತಾರೆ ನೋಡಿ, ತುಂಬಾ ಬ್ಲ್ಯಾಕ್ ಯೂಸ್ ಮಾಡ್ತಾರೆ ನೋಡಿ. ತುಂಬಾ ಬ್ಲ್ಯಾಕ್ ಕಾರ್ ಯೂಸ್ ಮಾಡ್ತಾರೆ, ತುಂಬಾ ಬ್ಲ್ಯಾಕ್ ಡ್ರೆಸ್ ಯೂಸ್ ಮಾಡ್ತಾರೆ. ಅವ್ರು ತುಂಬಾ ಕಾಯಿಲೆ ಬೀಳ್ತಾರೆ. ಅವರಷ್ಟು ಕಾಯಿಲೆ ಬೀಳೋರು ಯಾರು ಇಲ್ಲ. ಬ್ಲ್ಯಾಕ್ ಡ್ರೆಸ್ಸನ್ನು ಅತಿ ಹೆಚ್ಚು ಕ್ಯಾಮ್ರಾಗೆ ತುಂಬ ಚೆನ್ನಾಗಿ ಕಾಣುತ್ತೇವೆ, ಸಣ್ಣ ಕಾಣ್ತೀವಿ ಅಂತದ್ದು ಎಲ್ಲರೂ ಥಿಂಕಿಂಗ್ ಇರುತ್ತೆ. ಸಣ್ಣ ಇರಲಿ. ಇವತ್ತು ಸೀಕ್ರೆಟ್ ಗೊತ್ತಾಯ್ತು. ಗುರುಗಳು ಇವತ್ತು ಮ್ಯಾಚ್ಗೆ ಹೋಗ್ತಾ ಇದ್ದಾರೆ, ಸ್ಲಿಮ್ ಆಗಿ ಹ್ಯಾಂಡ್ಸಮ್ ಆಗಿ ಕಾಣ್ಬೇಕಂತ ನೀವು ಟಿ ಶರ್ಟ್ ಬ್ಲ್ಯಾಕ್ ಆಗಿ. ಇಲ್ಲ, ಇದೆಲ್ಲವೂ ಬಿಗ್ ಬಾಸ್ DKD ತಗೊಂಡಿರೋ ಬಟ್ಟೆ. ನಾನು ಇದನ್ನು ಯೂಸ್ ಮಾಡ್ತಾಯಿಲ್ಲ. ನಾವು ಬೆಳೆ ಶರ್ಟ್ ಯೂಸ್ ಮಾಡ್ತಿದ್ದೆ. ನಂಗೆ ಇದು ಅಡಿಟ್ ಆಗ್ಬಿಟ್ಟಿದ್ದೀನಿ. ಇವಾಗ ನನಗೆ ಒಳ್ಳೆ ಪ್ಯಾಂಟ್ ಆಗಕ್ಕೆ ಬೇಜಾರಾಗುತ್ತೆ. ಅಲ್ಲ, ಇವತ್ತು ಚೆನ್ನಾಗಿ ಕಾಣಿಸ್ಬೇಕು, ಒಂದ್ಸಲಿ ಕ್ಯಾಮ್ರಾಮನ್ ಹಿಂಗ್ ಪ್ಯಾನ್ ಮಾಡಬೇಕು ಅಂತ. ನಾನು ಚಿಕ್ಕ ಹುಡುಗನಲ್ಲೂ ಕೂಡ ನನ್ನ ಫ್ರೆಂಡ್ ಸರ್ಕಲ್ ಎಲ್ಲ ಹೇಳೋರು, ತುಂಬಾ ತಾಯಂದಿರೋರು, ನಿಮ್ಮ ಮುಂದೆ ಸನ್ಮಾನ್ ಖಾನ್ ಇಲ್ಲ ಅನ್ನೋರು. ಫಿಟ್ ಆಗಿದ್ದು ನೋಡಿ, ನಾನೇನು ಜುಮ್ ಮಾಡಿಲ್ಲ, ಏನೂ ಮಾಡಿಲ್ಲ. ನನ್ನ ಶೋಲ್ಡರ್ ಯಾವ ಹೀರೋ ಕಮ್ಮಿ ಇಲ್ಲ. ಅಲ್ಲ, ನಮಗ್ ನಾವ್ ಹೀರೋ ಅಂತ ಅಲ್ಲಲ್ಲ, ನನಗೆಲ್ಲ ಪಬ್ಲಿಕ್ ಕೇಳೋರು. ನಾನು ತುಂಬಾ ಬಹಳ ಮಿರಾಕಲ್ ಆಗಿದ್ದೆ. ನಾವು ಜ್ಯೋತಿಷ್ಯ ಕೇಳಕ್ಕೆ ಬಂದ್ಮೇಲೆ 13 ವರ್ಷದಿಂದ ಚೇರಲ್ಲಿ ಕೂತ್ಕೊಂಡು ಅಷ್ಟೇನೆ, ವಾಕಿಂಗೇ ಇಲ್ಲ ನಮಗೆ. ಚೇರಲ್ಲಿ ಕೂತ್ಕೊಂಡು 100% ನನ್ನ ಫಿಟ್ನೆಸ್ಸು, ನನ್ನ ಬಾಡಿ, ನನ್ನ ಹೈಟು ಕನ್ನಡದಲ್ಲಿ ಒಬ್ಬಿರೋ ಇಲ್ಲ. ಪ್ರಾಮಿಸ್ ಇಲ್ಲ. ನಾನು ಹೇಳ್ತಿದ್ದೆ ಕೇಳಿ, ನನ್ನ ಕಟೌಟಲ್ಲಿ ನೀವು ನೋಡ್ಬೋದಾಗಿತ್ತು. ನನಗೇನು ಆ ಥರ ಸಿನಿಮಾ ಕ್ರೇಜ್ ಇಲ್ಲ. ಅವರೆಲ್ಲ ಹೆಂಗಂದರೆ ತಿಂದು ದೇಹನ ಚೆನ್ನಾಗಿ ಇಟ್ಕೊತಾರೆ. ನಾವು ತಿಂದಿರೋದನ್ನ ಅವ್ರಿಗೆ ಮುಟ್ಟಕ್ಕಾಗಲ್ಲ. ನಾವು ಡೈಲಿ 30 ಆಮ್ಲೆಟ್ ತಿನ್ನುವೆ. ನಾನು ಬೇಕಲ್ಲಿದ್ದಾಗ ಆಫ್ ಆಯಿಲ್ ಮಾಡ್ಕೊಂಡು ತಿಂದು ನಂಗೆ ಉಳಿದು ಬೇರೆಯವ್ರಿಗೆ ಕೊಟ್ಟು ಹೋಗುವೆ. ಆ ಥರದ್ದು ನಾವು ಊಟ ಮಾಡಿದ್ವಿ. ಅಂದರೆ ಬ್ಲಡ್ ಹಂಗಿರುತ್ತೆ. ಗುರು ಶುಕ್ರ ಲಗ್ನದಲ್ಲಿ ತುಂಬ ಆಗಿರ್ತಾರೆ. ಇವಾಗಲೂ ಕೂಡ ನೀವು ನೋಡಿ, ಸಿನಿಮಾ ಹೀರೋಗಳನ್ನ ಡೈರೆಕ್ಟಾಗಿ ಕರ್ಕೊಬಂದು ನೋಡಿ ಕನ್ನಡದಲ್ಲಿ ಒಳ್ಳೆ ಹೆಂಗಿರುತ್ತೆ ಅಂದರೆ, ಮರಮ್ ಕರ್ಕೊಬಂದ ಬಣ್ಣ ಹಚ್ಚಿದ್ಮೇಲೆ ಸೂಪರ್ ಆಗಿರ್ತಾರೆ. ನಮ್ಮ ರಿಯಲಾಗಿ ನೋಡಿದಾಗ ಏನು ಸರ್ ಹಿಂಗಿದ್ದೀರ ಅಂತಾರೆ. ಎಷ್ಟು ಹಾರ್ಡ್ ವರ್ಕ್ ಮಾಡ್ತೀವಿ. ನನ್ನ ಲೈಫಲ್ಲಿ ಒಂದು ದಿವಸ ಭಾನುವಾರ ಅನ್ನೋದು ಗೊತ್ತಿಲ್ಲ. ನನ್ನ ಲೈಫಲ್ಲಿ ಹೀರೋಗಳಿಲ್ರಿ 90 ಸಾವಿರ ಡೇಟ್ ಕೊಡ್ತಾರೆ, ಇನ್ನು 3 ವರ್ಷ ಕಣ್ಣಿಗೆ ಕಾಣೋಕ್ಕಲ್ಲ. ಎನರ್ಜಿ ಬರೀ AC ಇರ್ತಾರೆ. 100% ಆ ಥರ ಅಲ್ಲ. ಅವರ ಲಕ್ಷಣ ಬಂದು ಭಗವಂತ ಕೊಟ್ಟಿರೋದು, ನಮ್ಮ ಕಡೆಯಿಂದ ಇಲ್ಲ. ಕಪ್ಪು ಬ್ಲ್ಯಾಕ್ ಎಲ್ಲ ಭಗವಂತ ಕೊಟ್ಟಿರೋದು. ನನ್ನ ನೋಡಿದ್ರೆ ತುಂಬ ಚೆನ್ನಾಗಿ ಇಷ್ಟಪಡ್ತಾರೆ. ನನಗದು ಗೊತ್ತಿಲ್ಲ. ಓಕೆ ಸರ್, ನೀವು ಸಲ್ಮಾನ್ ಖಾನ್ ಅನ್ಕೊಂಡ್ರಿ? ಇಲ್ಲ, ನಾನು ಚೆನ್ನಾಗಿದ್ದೀನಿ. ಅವರು ಚೆನ್ನಾಗಿ ಆಗಕ್ಕೋಸ್ಕರ ಅವರು ಎಲ್ಲನೂ ಮಾಡಿದ್ದಾರೆ. ನಾವು ಏನಿದ್ರೆ ಚೆನ್ನಾಗಿದ್ದೀವಿ. ನಾವೇ ಗ್ರೇಟ್. ನೀವೇ ಗ್ರೇಟ್. ಎನಿವೇಸ್ ಸರ್, ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಬಹಳಷ್ಟು ನಿರೀಕ್ಷೆಗಳನ್ನು ಹುಟ್ಟಿಸಿದೆ ಅಭಿಮಾನಿಗಳಲ್ಲಿ. ಬಹಳಷ್ಟು ಹ್ಯಾಪನಿಂಗ್ ಟೀಮ್ ಅಂದರೆ ತಪ್ಪಾಗಲ್ಲ. ಸೊ ಇವತ್ತು ಆ ನಿರೀಕ್ಷೆಯನ್ನು ತಲುಪ್ತಾರಾ ನಮ್ಮ ತಂಡ? ಒಂದು ಫಾರ್ಮಲ್ ಇದ್ದಾರೆ. ಅಂಡ್ ಇನ್ನೊಂದು ಏನಂದ್ರೆ, ಫಾರ್ಮಲ್ ಇದ್ದಾರೆ, ಚೆನ್ನಾಗಿ ಆಡ್ತಾರೆ, ವಿನ್ ಆಗ್ತಾರೆ ಅನ್ನೋದೆಲ್ಲ ಹೌದು, ನಮ್ಗೆಲ್ಲ ಆಸೆ ಇರೋದು ಹೌದು. ಬಟ್ ಯಾವ ಸ್ಕೋರ್ ಕೊಡ್ಬೋದು ಅಂತ ಏನಾದ್ರು ನಿಮ್ಗೆ ಇವತ್ತು? ಏನಂದ್ರೆ 200+ ಆಡಿದ್ರೆ ಒಂದ್ ಸ್ವಲ್ಪ ಓಕೆ, ನಾವು ಆರಾಮಾಗಿ ನೆಮ್ಮದಿಯಿಂದ ಇರ್ಬೋದು ಅಂತ ಅನ್ಸುತ್ತೆ. ಯಾಕೆಂದ್ರೆ ಪ್ರೀವಿಯಸ್ ಎಲ್ಲ ಅದೇ 160 170 ಎಲ್ಲ ಕೊಟ್ಟಾಗ ಆರಾಮಾಗಿ ಅವ್ರು ಚೇಸ್ ಮಾಡಿದಾಗ ಆ ಲಾಸ್ಟ್ ಮೂಮೆಂಟ್ ಓಕೆ, ನಮ್ಮಲ್ಲೂ ಬೌಲಿಂಗ್ ಚೆನ್ನಾಗಿ ಮಾಡ್ತಾರೆ, ಕಟ್ ಹಾಕ್ತಾರೆ, ಎಲ್ಲ ಇದೆ. ಬಟ್ ಆದರೂ ಭಯ ಇರುತ್ತಲ್ಲ, ಆರಾಮಾಗಿ ಕುತ್ಕೊಂಡು ಪೀಸಾಗಿ ನಾವು ಮ್ಯಾಚ್ ನೋಡಬೇಕು. ಇನ್ ಕೇಸ್ ಏನಾದ್ರು ಫಸ್ಟ್ ಬ್ಯಾಟಿಂಗ್ ಆಡಿದ್ರೆ